ನಾನು ಇದುವರೆಗೂ ನವೋದಯ ಕಂಪ್ಲೀಟ್ ಸಿಲೆಬಸ್ನ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಸೈನಿಕ್ ಸ್ಕೂಲ್ ಮ್ಯಾಥ್ಸ್ ಸಿಲೆಬಸ್ನ ಕಂಪ್ಲೀಟ್ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ನವೋದಯ 50 ಮಾಡೆಲ್ ಪೇಪರ್ನ ಕಂಪ್ಲೀಟ್ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಇನ್ಸ್ಪಿರೇಷನ್ ಯಾರು ಗೊತ್ತಾ? ಒಂದು ಗುಲ್ಬರ್ಗದ ಒಂದು ಹೆಣ್ಮಗು. ಹೇಗೆ ಅಂತ ಹೇಳ್ತೀನಿ ರೀ. ನಾನು ನವೋದಯ ಕೋಚಿಂಗ್ ಮಾಡ್ತಾ ಇದ್ದೀನಲ್ಲ, ಪ್ರತಿದಿನ ಬರ್ತಾರೆ ಆಯಿತಾ. ರೂರಲ್ ಏರಿಯಾದಿಂದೆಲ್ಲ ಪೇರೆಂಟ್ ಎಲ್ಲ ಮಕ್ಕಳು ಕರ್ಕೊಬಂದು ಬಿಡ್ತಾರೆ ಆಯಿತಾ. ಬೆಳಿಗ್ಗೆ 5:30ಗೆ ಕರ್ಕೊಬರ್ತಾ ಇದ್ದಾರೆ. ಕರ್ಕೊಬರೋಕ್ಕೊಬ್ರು, ಕರ್ಕೊಂಡು ಹೋಗೋಕೆ ಇನ್ನೊಬ್ರು, ಪುನಃ 1.5 ಗಂಟೆ ಕೂತ್ಕೋಬೇಕು. ಪೇರೆಂಟ್ ಕಷ್ಟ ನೋಡಿ. ಇಲ್ಲಿ ಫೀಸ್ ಕೊಡೋದಂದರೆ 1.5 ಗಂಟೆ ಆಚೆ ಕೂತ್ಕೊಂಡಿರ್ಬೇಕು. ಈ ಥರ ಎಲ್ಲ ಮಾಡ್ತಾರೆ ಆಯಿತಾ. ಮತ್ತು ಅವರು ಟ್ರಾವೆಲ್ ಟೈಮು ಬರೋಕೆ ಅರ್ಧ ಗಂಟೆ, ಕಡಿಮೆ ಅಂದರೆ ಬರೋಕೆ ಅರ್ಧ ಗಂಟೆ, ಹೋಗೋಕೆ ಅರ್ಧ ಗಂಟೆ, ಇದೆಲ್ಲ ಇರುತ್ತೆ. ನಾನು ಇದೆಲ್ಲ ಯೋಚನೆ ಮಾಡಿದೆ. ಈ ಬರೋಕ್ಕೆ ಹೋಗೋಕ್ಕೆ ಟೈಮಿಂಗ್ಸ್ ಎಲ್ಲ ಅರ್ಧ ಗಂಟೆಯಿಂದ 1 ಅವರ್, ಅದೇ 1.5 ಅವರ್ನ ಮನೇಲೇ ಕೂತ್ಕೊಂಡು ಹೋದರೆ ನವೋದಯ ಪಾಸ್ ಆಗ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ಟಿಂದ, ದೃಢವಾದ ನಿರ್ಧಾರದಿಂದ ಆನ್ಲೈನ್ ಪಾಠ ಮಾಡೋಕ್ಕೆ ಶುರು ಮಾಡಿದೆ. ಏನೋ ಮಾಡಿದೆ, ಯಾವುದೋ ಒಂದು ಜೋಶಲ್ಲಿ ಏನೋ ಮಾಡಿದೆ. 4 ಚಾಪ್ಟರ್ ಕಂಪ್ಲೀಟ್ ಮಾಡಿದೆ. 4 ಚಾಪ್ಟ್ರು ಅಂದರೆ ಅರೌಂಡ್ 18ರಿಂದ 20 ವೀಡಿಯೋ. 4 ಚಾಪ್ಟರ್ ಕಂಪ್ಲೀಟ್ ಮಾಡಿದೆ. 5ನೇ ಚಾಪ್ಟರ್ ಮಾಡ್ತಾ ಇದ್ದೀನಿ. ನನಗೆ ಯಾಕೋ ಮೂಡೇ ಬರ್ತಾಯಿಲ್ಲ ಪಾಠ ಮಾಡೋಕ್ಕೆ, ಇಂಟ್ರೆಸ್ಟೇ ಬರ್ತಾಯಿಲ್ಲ. ಯಾಕಂದರೆ ವ್ಯೂಸ್ ನೋಡ್ತಾ ಇದ್ದೀನಿ. 3 ವ್ಯೂಸು, 4 ವ್ಯೂಸು, 7 ವ್ಯೂಸು, 26 ವ್ಯೂಸು, ಈ ಥರ ಬರ್ತಾಯಿದೆ. ನನಗೆ ಯಾಕೋ ಮೋಟಿವೇಶನ್ನೇ ಹೊರಟೋಯ್ತು. ಪಾಠನೇ ಮಾಡಬಾರ್ದು, 5ನೇ ಚಾಪ್ಟರ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟು ಸ್ಟಾಪ್ ಮಾಡೋಣ ಅಂತ ನಿರ್ಧಾರಕ್ಕೆ ಬಂದೆ ಆಯಿತಾ. ಹೇಗಿದ್ರು ಶುರು ಮಾಡಿದ್ದೆ, 5 ಚಾಪ್ಟರ್ ಪಾಠ ಮಾಡಿಬಿಟ್ಟು ಕಂಪ್ಲೀಟ್ ಮಾಡೋಣ ಅಂತ ನಿರ್ಧಾರಕ್ಕೆ ಬಂದೆ. ನನ್ನನ್ನು ಯಾರು ಕೇಳ್ತಾರೆ, ನೀನು ಯಾಕೆ ಪಾಠ ಮಾಡಿಲ್ಲ? ನನ್ನ ಕ್ವಶನ್ ಮಾಡೋಕ್ಕೆ ಯಾರು ಸಂಬಳ ಕೊಟ್ಟು ಇಟ್ಕೊಂಡಿಲ್ಲ. ಸೊ ಆದ್ದರಿಂದ ನಾನೇನು ಮಾಡಿದೆ, ಆ ಥರ ನಿರ್ಧಾರ ಮಾಡಿಕೊಂಡೆ. ಕೋಚಿಂಗ್ ಮುಗಿಸ್ಕೊಂಡು ಮನೆಗೆ ಹೋದೆ. 8:45 ಏನೋ ಆಗಿತ್ತು. ಗುಲ್ಬರ್ಗದಿಂದ ಒಂದು ಫೋನ್ ಬಂತು ಆಯಿತಾ. ರಿಸೀವ್ ಮಾಡಿದೆ. ಆ ಕಡೆಯಿಂದ ಒಂದು ಹೆಣ್ಮಗು ಮಾತಾಡ್ತಾಯಿತ್ತು. ಸರ್ ನಮಸ್ತೆ ಸರ್, ನಾವು ಗುಲ್ಬರ್ಗದಿಂದ ಮಾತಾಡ್ತಾ ಇದ್ದೀವಿ. ನಿಮ್ಮದು ಆನ್ಲೈನ್ ಪಾಠ ಕೇಳ್ತಾ ಇದ್ದೀವಿ ರೆಗ್ಯುಲರಾಗಿ. ನೋಟ್ಸ್ ಎಲ್ಲ ತೊಗೊಂಡಿದ್ದೀವಿ ಸರ್. ಅದೇ ವರ್ಕ್ ಬುಕ್ ತೊಗೊಂಡಿದ್ವಿ, ಪ್ರಿಂಟೌಟ್ ತೊಗೊಂಡು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಸರ್. ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸರ್ ಅಂತ ಹೇಳಿದ್ರು. ಹೇಳ್ಬಿಟ್ಟು ಏನು ಹೇಳ್ತಾರೆ ಗೊತ್ತಾ? ಸರ್ ಇದಕ್ಕೇನೋ ಫೀಸ್ ಪೇ ಮಾಡಬೇಕಾ ಅಂತ ಕೇಳಿದ್ರು. ಅರ್ಥ ಆಯ್ತಾ? ಆ ಮಗು ಮೋಸ್ಟ್ಲಿ ಅವ್ರ ತಾಯಿ ಲೌಡ್ ಸ್ಪೀಕರ್ಲೇನೋ ಆನ್ ಮಾಡ್ಕೊಂಡು ಇದು ಮಾಡ್ತಾಯಿದ್ರು. ಕೇಳಿಸಿದ್ರು, ಸರ್ ಇದಕ್ಕೇನೋ ಫೀಸ್ ಪೇ ಮಾಡಬೇಕಾ, ಎಷ್ಟು ಪೇ ಮಾಡಬೇಕು ಅಂತ ಕೇಳಿದ್ರು. ನನಗೆ ಅಲ್ಲಿ ಟ್ರಿಗರ್ ಆಗಿದ್ದು ಆಯಿತಾ. ನನಗೆ ಅಲ್ಲಿ ಆ ಪಾಯಿಂಟಲ್ಲಿ ಟ್ರಿಗರ್ ಆಗಿದ್ದು. ಆಗ ನಾನು ಡಿಸೈಡ್ ಮಾಡಿದೆ, ಅಟ್ಲೀಸ್ಟ್ ಈ ಹುಡುಗಿಗೋಸ್ಕರ ಕಂಪ್ಲೀಟ್ ನವೋದಯ ಸಿಲೆಬಸ್ನ ಕಂಪ್ಲೀಟ್ ಮಾಡ್ತೀನಿ ಅಂದ್ಬಿಟ್ಟು ಡಿಸೈಡ್ ಮಾಡಿ ಪೂರ್ತಿ ಸಿಲೆಬಸ್ನ ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟ್ ಮಾಡಲ್ಲು 50 ಮಾಡೆಲ್ ಪೇಪರ್ನು ಕಂಪ್ಲೀಟ್ ಮಾಡಿದೆ. ಅದಕ್ಕೆಲ್ಲ ಮೇಯ್ನ್ ಕಾರಣ ಆ ಹೆಣ್ಮಗು. ಅದಾದಮೇಲೆ ಮಧ್ಯೆ ಪೇರೆಂಟ್ ಎಲ್ಲ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ವಾಯ್ಸ್ ಮೆಸೇಜ್ ಎಲ್ಲ ಕಳಿಸೋದು ಆಯಿತಾ. ನೋಡಿ ಒಂದು ಸಣ್ಣ ಇನ್ಸ್ಪಿರೇಷನ್ ಅಥವಾ ಮೋಟಿವೇಶನ್ ಎಷ್ಟು ಕೆಲಸ ಮಾಡೋಕ್ಕೆ ನಮ್ಮನ್ನು ಮೋಟಿವೇಟ್ ಮಾಡಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಆದ್ದರಿಂದ ಪ್ರತಿಯೊಂದು ಮಗು ಮತ್ತು ಪೇರೆಂಟ್ಗೆ ನಂದು ಒಂದು ಪರ್ಸ್ನಲ್ ರಿಕ್ವೆಸ್ಟ್. ಅದೇನೆಂದರೆ, ಯಾವ್ಯಾವ ಮಕ್ಕಳು ನಮ್ಮ ಆನ್ಲೈನ್ ಕೋಚಿಂಗ್ ತೊಗೊಂಡು ನವೋದಯ ಎಕ್ಸಾಮ್ ಪಾಸ್ ಆಗಿದ್ದೀರಾ ಅಥವಾ ಮ್ಯಾಥ್ಸ್ ಇಂಪ್ರೂವ್ ಆಗಿದ್ದೀರಾ, ಅವರೆಲ್ಲ ಪ್ರತಿಯೊಬ್ಬರು ತಪ್ಪದಂತೆ ಒಂದು ವಿಡಿಯೋ ಮಾಡಿ ಕಳಿಸಿ. ನಮ್ಮ ಆನ್ಲೈನ್ ಕೋಚಿಂಗು ಯಾವ ರೀತಿ ನಿಮಗೆ ಹೆಲ್ಪ್ ಆಗಿದೆ, ಮತ್ತು ನೀವು ಯಾವ ರೀತಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರಿ, ಅದೊಂದು ವಿಡಿಯೋ ನನಗೆ ಕಳಿಸಿ, ದಯವಿಟ್ಟು ಕಳಿಸಿ, ಯಾವ ರೀತಿ ಹೆಲ್ಪ್ ಆಯಿತು ಅಂತ ಆಯಿತಾ. ನೋಡಿ, ಒಂದೇ ಒಂದು ಸಣ್ಣ ಮೋಟಿವೇಶನಿಂದ ಎಷ್ಟು ಕೆಲಸ ಮಾಡಿದ್ದೀನಿ. ಈ ರೀತಿ ನನಗೆ ಮೋಟಿವೇಶನ್ ಸಿಕ್ಕರೆ ಇನ್ನೂ ಎಷ್ಟೆಲ್ಲ ಕೆಲಸ ಮಾಡ್ಬೋದು. ಆ ಥರನೇನಾದ್ರು ನನಗೆ LKGಯಿಂದ SLC ವರೆಗೂ ಪಾಠ ಮಾಡಿಕೊಡ್ತೀನಿ. ನಿಮಗೆ CBSE ಸಿಲೆಬಸ್ಸು LKGಯಿಂದ SLC ವರೆಗೂ ಪಾಠ ಮಾಡಿಕೊಡ್ತೀನಿ. ಒಂದಾದ್ಮೇಲೆ ಒಂದು ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಮಾಡಿಕೊಡ್ತೀನಿ ಆಯಿತಾ. ಅದನ್ನು ದಯವಿಟ್ಟು ಎಲ್ಲ ಪೇರೆಂಟು ಮತ್ತು ಸ್ಟೂಡೆಂಟು ಯಾರ್ಯಾರಿಗೆ ಮ್ಯಾಥ್ಸ್ ಹೆಲ್ಪ್ ಆಗಿದೆ, ಇಂಪ್ರೂವ್ ಆಗಿದೆ ಅಥವಾ ನವೋದಯ ಪಾಸ್ ಆಗಿದೆ, ಯಾವ ರೀತಿ ಮಾಡಿದ್ರಿ, ಯಾವ ರೀತಿ ಪ್ರಿಪೇರ್ ಆದರೆ ಸೆಲ್ಫಿ ವಿಡಿಯೋ ಮಾಡಿಕೊಂಡು ನನಗೆ ಸೆಂಡ್ ಮಾಡಿ. ಆದರೆ ಪೇರೆಂಟು ನಿಮ್ದು ಏನಿದೆ ಫೀಡ್ಬ್ಯಾಕು, ಅಥೆಂಟಿಕ್ ಫೀಡ್ಬ್ಯಾಕ್ ಅಥವಾ ಏನಾದ್ರು, ನಾನೇನು ಬ್ರಹ್ಮಲ್ಲ, ನನಗಿಂತ ಚೆನ್ನಾಗಿ ಪಾಠ ಮಾಡೋ ಸಾವಿರಾರು ಜನ ಇದ್ದಾರೆ ಯೂಟ್ಯೂಬಲ್ಲಿ. ನನಗೆ ಗೈಡೆನ್ಸ್ ಕೊಡಿ, ಈ ಥರ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಗೈಡೆನ್ಸ್ ಕೊಡಿ. ನಾನೆಲ್ಲ ಇಂಪ್ರೂವ್ ಮಾಡಿಕೊಂಡು ನಾನು ಅಪ್ಡೇಟ್ ಆಗ್ತೀನಿ ಆಯಿತಾ. ಇನ್ನೂ ಒಂದು ಹೇಳ್ತಾ ಇದ್ದೀನಿ, ನವೋದಯ ಯಾರ್ಯಾರು ಪಾಸ್ ಆಗಿಲ್ಲ ಅವ್ರು ಯಾರು ದಡ್ರಲ್ಲ. ಯಾರು ದಡ್ರಲ್ಲ. ಯಾಕಂದರೆ ಒಂದು ಎಕ್ಸಾಂಪಲ್ ನಿಮಗೆ, ನಮ್ಮ ದೇಶದಲ್ಲಿ 33 ಕೋಟಿ ದೇವರಿದ್ದಾರೆ ಆಯಿತಾ. ನಮ್ಮ ದೇಶದಲ್ಲಿ 33 ಕೋಟಿ ದೇವರಿದ್ದಾರೆ ಆಯಿತಾ. ಅವ್ರನ್ನೆಲ್ಲ ಕರ್ಕೊಬಂದು ಕರ್ನಾಟಕದ ಯಾವ್ದಾರು ಒಂದು ಜಿಲ್ಲೆಯಲ್ಲಿ ಎಕ್ಸಾಮ್ ಬರ್ಸಿ ಆಯಿತಾ. ಪಾಸ್ ಆಗೋದೇ 80 ಜನ. 33 ಕೋಟಿ ದೇವ್ರನ್ನ ಕರ್ಕೊಬಂದು ಎಕ್ಸಾಮ್ ಬರ್ಸಿದ್ರು ಪಾಸ್ ಆಗೋದೇ 80 ಜನ. ಯಾಕಂದರೆ ಸೀಟ್ ಇರೋದೇ ಅಷ್ಟು, ದೇವರು ಏನು ಮಾಡೋಕ್ಕಾಗಲ್ಲ ಆಯಿತಾ. ನವೋದಯ ಕೋಚಿಂಗ್ ಏನಕ್ಕೆ ತೊಗೊಳ್ಬೇಕು ಅಂದರೆ, ನಿಮ್ಮದು ಮ್ಯಾಥ್ಸ್ ಇಂಪ್ರೂವ್ ಆಗುತ್ತೆ, ಮೆಂಟಲ್ ಎಬಿಲಿಟಿ ಬುದ್ಧಿ ಸಾಮರ್ಥ್ಯ ಇಂಪ್ರೂವ್ ಆಗುತ್ತೆ ಆಯಿತಾ. ಮತ್ತು ನಿಮ್ಮದು ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಬರುತ್ತೆ. ಅದಕ್ಕೋಸ್ಕರ ಎಕ್ಸಾಮ್ ತೊಗೋಬೇಕು ಆಯಿತಾ. ನೀವು ನವೋದಯ ಪಾಸ್ ಆಗಿಲ್ಲ ಅಂದರೆ ನೀವೇನು ದಡ್ರಲ್ಲ, ನೀವು ಬುದ್ಧಿವಂತರೇ. ಆದರೆ ನಿಮಗೆ ಸೀಟ್ ಸಿಕ್ಕಿಲ್ಲ ಅಷ್ಟೇ ಆಯಿತಾ. ಆದ್ದರಿಂದ ಯಾರು ಧೃತಿಗೆಡಬೇಡಿ ಆಯಿತಾ. ನಾನಿದ್ದೀನಿ, ನವೋದಯ ಪಾಸ್ ಆಗಲಿಲ್ಲ ಅಂದರೆ UPSC ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಆಯಿತಾ. ಅದಕ್ಕೆಲ್ಲ ನಾನು ಗೈಡ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಆದರೆ ದಯವಿಟ್ಟು ವೀಡಿಯೋ ಮಾಡಿ ಕಳಿಸೋದನ್ನು ಮರಿಬೇಡಿ ಆಯಿತಾ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಎಲ್ಲರಿಗೂ.